ಗ್ಯಾಲಕ್ಸಿ ಫೋಲ್ಡೆಬಲ್ ಫೋನ್ ಸರಣಿಯಲ್ಲಿ ಇದು ಮೂರನೇ ಫೋನ್ ಆಗಿದ್ದು 6.2 ಇಂಚಿನ ರೆಗ್ಯುಲರ್ ಡಿಸ್ಪ್ಲೇ ಹಾಯ್, ನಾನು ಸಂದೀಪ್ ಫ್ರಮ್ ಎಸ್4 ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾನು ನಿಮ್ಮೆಲ್ಲರಿಗೂ ಕೂಡ 7 ಮೊಬೈಲ್ನ ಸೀಕ್ರೆಟ್ ಟ್ರಿಕ್ಸ್ ಬಗ್ಗೆ ತಿಳಿಸ್ಕೊಡ್ತಾನೆ. ಗೂಗಲ್ ಕ್ರೋಮ್ನಲ್ಲಿ ಯಾವುದೇ ಒಂದು ವರ್ಡ್ಸ್ನ ಟೈಪ್ ಮಾಡಿ ಸರ್ಚ್ ಮಾಡಿದ್ರೆ ಅದನ್ನು ಈ ರೀತಿ ಫಿಂಗರ್ಸ್ ಮುಖಾಂತರ ಡ್ರಾ ಮಾಡಿ ಹೇಗೆ ಸರ್ಚ್ ಮಾಡೋದು, ಹಾಗೆ ಯೂಟ್ಯೂಬ್ ವೀಡಿಯೋಸ್ಗಳನ್ನ HD, ಫುಲ್ HD, ಕ್ವಾಡ್ HD, ಹಾಗೆ 4K ರೆಸಲ್ಯೂಷನ್ನಲ್ಲಿ ಹೇಗೆ ಸ್ಟ್ರೀಮ್ ಮಾಡೋದು, ಇನ್ನೂ ಹಲವಾರಿದೆ. ಅದನ್ನೆಲ್ಲ ತಿಳ್ಕೊಬೇಕಾಗಿದ್ರೆ ಈ ವಿಡಿಯೋನೆಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹಾಗೆ ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಮರಿದೆ. ಹಾಗೆ ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕಾನ್ ಮೇಲೂ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಮೊಬೈಲ್ನ ಮೊದಲನೇ ಟ್ರಿಕ್ ಬಂದು, ನಾನು ಹಲವಾರು ಜನ ನೋಡಿದ್ದೀನಿ ಹೊಸ ಮೊಬೈಲ್ನ ತೊಗೊಂಡಾಗ ಹಳೆ ಮೊಬೈಲ್ನಲ್ಲಿರುವಂಥ ಕಾಂಟ್ಯಾಕ್ಟ್ಸ್ ನಂಬರ್ಸ್ಗಳನ್ನ ವಾಟ್ಸಪ್ ಮುಖಾಂತರ ಶೇರ್ ಮಾಡ್ಕೋತಾ ಇರ್ತಾರೆ, ಅಥವಾ ಇಂಡಿವಿಜುವಲ್ ಆಗಿ ಆ ನಂಬರ್ಸ್ಗಳನ್ನ ಹೊಸ ಮೊಬೈಲ್ನಲ್ಲಿ ಟೈಪ್ ಮಾಡಿ ಸೇವ್ ಮಾಡ್ಕೋತಾ ಇರ್ತಾರೆ. ಈ ರೀತಿ ಮಾಡೋದ್ರಿಂದ ತುಂಬ ಟೈಮ್ ವೇಸ್ಟ್ ಆಗ್ತಾ ಇರುತ್ತೆ. ಇದ್ರ ಬದಲು ಕಾಂಟ್ಯಾಕ್ಟ್ಸ್ನ ಜಿಮೇಲ್ಗೆ ಸಿಂಕ್ ಮಾಡೋದ್ರಿಂದ ಎಲ್ಲ ನಂಬರ್ಸ್ ಬಂದು ಜಿಮೇಲ್ ಐಡಿಯಲ್ಲಿ ಸೇವ್ ಆಗಿರುತ್ತೆ. ಕಾಂಟ್ಯಾಕ್ಟ್ಸ್ ಬಂದು ಯಾವ ಜಿಮೇಲ್ನಲ್ಲಿ ಸಿಂಕ್ ಆಗಿರುತ್ತೋ ಅಂಥ ಜಿಮೇಲ್ನ ನಾವು ಹೊಸ ಮೊಬೈಲ್ನಲ್ಲಿ ಎಂಟರ್ ಮಾಡೋದ್ರಿಂದ ಹಳೆ ಮೊಬೈಲ್ನಲ್ಲಿರುವಂಥ ಎಲ್ಲ ಕಾಂಟ್ಯಾಕ್ಟ್ಸ್ ನಂಬರ್ಸ್ ಬಂದು ಹೊಸ ಮೊಬೈಲ್ನಲ್ಲಿ ತುಂಬಾ ಸುಲಭವಾಗಿ ಸೇವ್ ಆಗುತ್ತೆ. ನೀವು ಕೂಡ ಕಾಂಟ್ಯಾಕ್ಟ್ ಸಿಂಕ್ಸ್ನ ಎನೇಬಲ್ ಮಾಡಬೇಕಂದ್ರೆ ಸೆಟ್ಟಿಂಗ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಅದಾದಮೇಲೆ ಫುಲ್ ಕೊನೆ ತನಕ ಸ್ಕ್ರೋಲ್ ಮಾಡಿ, ಅದಾದಮೇಲೆ ಅಕೌಂಟ್ಸ್ ಆ್ಯಂಡ್ ಸಿಂಕ್ ಮೇಲೆ ಕ್ಲಿಕ್ ಮಾಡಿ, ಅದಾದಮೇಲೆ ಗೂಗಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ನೀವು ಯಾವ ಜಿಮೇಲ್ಗೆ ಕಾಂಟ್ಯಾಕ್ಟ್ನ ಸಿಂಕ್ ಮಾಡಬೇಕೋ ಆ ಜಿಮೇಲ್ನ ನೀವು ಇದರಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಕೆಳಗಡೆ ನಿಮ್ಗೆ ಇಲ್ಲಿ ಮೋರ್ ಆಪ್ಷನ್ ಕಾಣುತ್ತೆ. ನೀವು ಮೋರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸಿಂಕ್ ನೌ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನೀವು ಸಿಂಕ್ ನೌ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಸಿಂಕಿಂಗ್ ಪ್ರೋಸೆಸ್ ಬಂದು ಸ್ಟಾರ್ಟ್ ಆಗುತ್ತೆ. ಕ್ಯಾಲೆಂಡರ್ಸ್, ಕ್ರೋಮ್, ಕಾಂಟ್ಯಾಕ್ಟ್, ಡ್ರೈವ್, ಜಿಮೇಲ್ಗೆ, ಗೂಗಲ್ ಪ್ಲೇ ಮೂವೀಸ್ ಪ್ರತಿಯೊಂದು ಕೂಡ ಜಿಮೇಲ್ಗೆ ಸಿಂಕ್ ಆಗ್ತಾ ಇರುತ್ತೆ. ಯಾವಾಗ ಕಾಂಟ್ಯಾಕ್ಟ್ಸ್ ಬಂದು ಜಿಮೇಲ್ಗೆ ಸಿಂಕ್ ಆಗುತ್ತೋ ಆಗ ನೀವು ಕಾಂಟ್ಯಾಕ್ಟ್ಸ್ ಬಂದು ಯಾವ ಜಿಮೇಲ್ಗೆ ಸಿಂಕ್ ಆಗಿರುತ್ತೋ ಅಂಥ ಜಿಮೇಲ್ನ ನೀವು ಹೊಸ ಮೊಬೈಲ್ನಲ್ಲಿ ಎಂಟರ್ ಮಾಡಿದಾಗ ಹಳೆ ಮೊಬೈಲ್ನಲ್ಲಿರುವಂಥ ಎಲ್ಲ ಕಾಂಟ್ಯಾಕ್ಟ್ಸ್ ನಂಬರ್ಸ್ ಬಂದು ಹೊಸ ಮೊಬೈಲ್ನಲ್ಲಿ ಅಪಿಯರ್ ಆಗ್ತಾ ಇರುತ್ತೆ. ನೀವಾಗ ಯಾವುದೇ ಒಂದು ಕಾಂಟ್ಯಾಕ್ಟ್ಸ್ ನಂಬರ್ಸ್ನ ವಾಟ್ಸ್ಯಾಪ್ ಮುಖಾಂತರ ಶೇರ್ ಮಾಡಬೇಕಾಗಿಲ್ಲ. ಹಾಗೆ ಇಂಡಿವಿಜುವಲ್ ಆಗೂ ಕೂಡ ಹೊಸ ಮೊಬೈಲ್ನಲ್ಲಿ ನಂಬರ್ಸ್ನ ಎಂಟರ್ ಮಾಡಿ ಸೇವ್ ಮಾಡ್ಕೊಳ್ಳೋ ಅವಶ್ಯಕತೆ ಕೂಡ ಇರಲ್ಲ. ಎರಡನೇ ಮೊಬೈಲ್ ಟ್ರಿಕ್ಗೆ ಬರೋದಾದರೆ, ನಿಮ್ಮೆಲ್ರಿಗೂ ಗೊತ್ತಿರ್ಬೋದು, ನಾವೆಲ್ಲರಿಗೂ ಯಾವುದೇ ಒಂದು ಯೂಟ್ಯೂಬ್ ವೀಡಿಯೋಸ್ಗಳನ್ನ ಮ್ಯಾಕ್ಸಿಮಮ್ ಅಂದರೆ ಸ್ಟ್ಯಾಂಡರ್ಡ್ ಕ್ವಾಲಿಟಿಲಿ ಅಷ್ಟೇ ಸ್ಟ್ರೀಮ್ ಮಾಡೋದಕ್ಕಾಗೋದು, ಅಂದರೆ 480p ಪಿಕ್ಸಲ್ನಲ್ಲಿ ಅಷ್ಟೇ ನಾವು ನೋಡೋದಕ್ಕಾಗೋದು. ಮುಂಚೆ ನಾವು HD, ಫುಲ್ HD ಆಗಿ ಕೆಲವೊಂದು ಮೊಬೈಲ್ನಲ್ಲಿ ಕ್ವಾಡ್ HD ಕ್ಲಾರಿಟಿ ಕೂಡ ಸಪೋರ್ಟ್ ಆಗ್ತಾಯಿತ್ತು. ಆದರೆ ಯಾವಾಗ ಕೊರೋನಾ ಐಸೋಲೇಷನ್ ಸ್ಟಾರ್ಟ್ ಆಯಿತೋ ಆವಾಗ ನಾವೆಲ್ಲರೂ ಕೂಡ ಮನೆಯಲ್ಲೇ ಇರ್ತಾ ಇದ್ವಿ. ಆಗ ನಾವು ಯೂಟ್ಯೂಬ್ನ ಜಾಸ್ತಿ ಬಳಸ್ತಾ ಇದ್ವಿ. ಇದರಿಂದ ಯೂಟ್ಯೂಬ್ನಲ್ಲಿ ಜಾಸ್ತಿ ಟ್ರಾಫಿಕ್ ಜನ್ರೇಟ್ ಆಗ್ತಾಯಿತ್ತು. ಇದರಿಂದ ಯೂಟ್ಯೂಬ್ನಲ್ಲಿ ಟ್ರಾಫಿಕ್ಸ್ನ ರಿಡ್ಯೂಸ್ ಮಾಡೋದಕ್ಕೋಸ್ಕರ ವಿಡಿಯೋ ಸ್ಟ್ರೀಮಿಂಗ್ ಕ್ಲಾರಿಟಿನ ಮ್ಯಾಕ್ಸಿಮಮ್ 480p ಪಿಕ್ಸಲ್ಗೆ ರಿಡ್ಯೂಸ್ ಮಾಡಿದರು. ಆದರೆ ನನಗೆ ತೋರಿಸೋ ಟ್ರಿಕ್ ಮುಖಾಂತರ ನೀವು ಯೂಟ್ಯೂಬ್ ವೀಡಿಯೋಸ್ಗಳನ್ನ HD, ಫುಲ್ HD, ಕ್ವಾಡ್ HD ಹಾಗೆ 4K ಕ್ಲಾರಿಟಿಲೂ ಕೂಡ ನೋಡ್ಬೋದು. ಯಾವುದೇ ಒಂದು VPN ಅಪ್ಲಿಕೇಶನ್ಸ್ನ ಮೊಬೈಲ್ನಲ್ಲಿ ಇನ್ಸ್ಟಾಲ್ ಮಾಡಿದೆ. ಹೇಗಂದರೆ ಯಾವ ವಿಡಿಯೋನ ನೀವು ಹೈ ಡೆಫಿನೇಷನ್ನಲ್ಲಿ ನೋಡಬೇಕೋ ಆ ವಿಡಿಯೋ ಲಿಂಕ್ನ ಯೂಟ್ಯೂಬ್ನಲ್ಲಿ ಕಾಪಿ ಮಾಡ್ಕೊಳ್ಳಿ. ವಿಡಿಯೋ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ, ಅದಾದಮೇಲೆ ಶೇರ್ ಮೇಲೆ ಕ್ಲಿಕ್ ಮಾಡಿಕೊಂಡು ವಿಡಿಯೋ URLನ ಕಾಪಿ ಮಾಡ್ಕೊಳ್ಳಿ. ಅದಾದಮೇಲೆ ಕ್ರೋಮ್ ಬ್ರೌಸರ್ನ ಓಪನ್ ಮಾಡಿ, ಅದಾದಮೇಲೆ ಕಾಪಿ ಮಾಡ್ಕೊಂಡಿರುವಂಥ URLನ ಕ್ರೋಮ್ ಬ್ರೌಸರ್ನಲ್ಲಿ ಪೇಸ್ಟ್ ಮಾಡಿ ಸರ್ಚ್ ಮಾಡಾದ್ಮೇಲೆ ಯೂಟ್ಯೂಬ್ ಬಂದು ಈ ರೀತಿ ಓಪನ್ ಆಗುತ್ತೆ. ಅದಾದಮೇಲೆ ಕ್ರೋಮ್ ಬ್ರೌಸರ್ನಲ್ಲಿ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಮೊಬೈಲ್ ಸೈಟ್ನ ಡೆಸ್ಕ್ಟಾಪ್ ಸೈಟ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳಿ. ನೀವು 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ನಿಮಗೆ ಇಲ್ಲಿ ಡೆಸ್ಕ್ಟಾಪ್ ಸೈಟ್ ಅಂತ ಕಾಣುತ್ತೆ. ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಎನೇಬಲ್ ಮಾಡಾದ್ಮೇಲೆ ಯೂಟ್ಯೂಬ್ ಬಂದು ಈ ರೀತಿ ಡೆಸ್ಕ್ಟಾಪ್ ವ್ಯೂ ರೀತಿ ಕಾಣಿಸ್ತಾ ಇರುತ್ತೆ. ಅದಾದಮೇಲೆ ನೀವು ವಿಡಿಯೋನ ಒಂದು ಸ್ವಲ್ಪ ಝೂಮ್ ಮಾಡಾದ್ಮೇಲೆ ನಿಮ್ಗೆ ಇಲ್ಲಿ ಚಿಕ್ಕದಾಗಿ ಸೆಟ್ಟಿಂಗ್ಸ್ ಬಟನ್ಸ್ ಕಾಣಿಸುತ್ತೆ. ನೀವು ಈ ಸೆಟ್ಟಿಂಗ್ಸ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅದಾದಮೇಲೆ ಕ್ವಾಲಿಟಿ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಗಿಲ್ಲಿ HD, ಫುಲ್ HD, ಕ್ವಾಡ್ HD ಹಾಗೆ 4K ಕ್ಲಾರಿಟಿ ಕಾಣಿಸ್ತಾ ಇರುತ್ತೆ. ನೀವು ಇದ್ರ ಮುಖಾಂತರ ಯಾವುದೇ ಒಂದು VPN ಅಪ್ಲಿಕೇಶನ್ನ ಬಳಸ್ಕೊಳ್ದೆ HD, ಫುಲ್ HD, ಕ್ವಾಡ್ HD ಹಾಗೆ 4K ಕ್ಲಾರಿಟಿಯಲ್ಲಿ ಯೂಟ್ಯೂಬ್ ವೀಡಿಯೋಸ್ಗಳನ್ನ ನೋಡ್ಬೋದು. ನಿಮ್ಮ ಹತ್ರ ತುಂಬ ಇಂಟರ್ನೆಟ್ ಇದ್ದರೆ ಕ್ವಾಡ್ HD ಪಿಕ್ಸಲ್ ಮೇಲೆ ಕ್ಲಿಕ್ ಮಾಡಿ, ಅಥವಾ 4K ಪಿಕ್ಸಲ್ ಮೇಲೆ ಕ್ಲಿಕ್ ಮಾಡಿ, ಅಥವಾ ನಿಮ್ಮ ಹತ್ರ ಕಡಿಮೆ ಇದ್ದರೆ HD ಪಿಕ್ಸಲ್ ಮೇಲೆ ಕ್ಲಿಕ್ ಮಾಡಿ, ಅಥವಾ 1080p ಪಿಕ್ಸಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ಯೂಟ್ಯೂಬ್ ವೀಡಿಯೋಸ್ಗಳನ್ನ ಹೈ ಡೆಫಿನೇಷನ್ನಲ್ಲಿ ಸ್ಟ್ರೀಮ್ ಮಾಡ್ಕೊಳ್ಳಿ. ಮೂರನೇ ಮೊಬೈಲ್ ಟ್ರಿಕ್ ಬಂದು, ಈಗ ನಿಮ್ಮ ಫ್ರೆಂಡ್ ಬಂದು ನಿಮ್ಮ ಮೊಬೈಲ್ನ ಯೂಟ್ಯೂಬ್ನ ಬಳಸಬೇಕಂತ ಇಸ್ಕೊತಾರೆ, ಅಥವಾ ಯಾರಿಗಾದ್ರೂ ಕಾಲ್ ಮಾಡ್ಕೊಡ್ತೀನಿ ಅಂತ ಇಸ್ಕೊತಾರೆ, ಅಥವಾ ಗೇಮ್ ಮಾಡ್ಕೊಡ್ತೀನಿ ಅಂತ ಇಸ್ಕೊತಾರೆ. ಅವರು ಯೂಟ್ಯೂಬ್ನ ಬಳಸ್ತೀನಿ ಅಂತ ಇಸ್ಕೊಂಡು ನಿಮ್ಮ ಮೊಬೈಲ್ನಲ್ಲಿ ಬೇರೆ ಯಾವುದೊಂದು ಕೆಲಸನೂ ಕೂಡ ಮಾಡ್ತಾ ಇರ್ಬೋದು ನಿಮಗೆ ಗೊತ್ತಿಲ್ಲದೆ. ಅಂದರೆ ಕಾಂಟ್ಯಾಕ್ಟ್ಸ್ನ ಓಪನ್ ಮಾಡೋದು, ಗ್ಯಾಲರಿ ಆ್ಯಪ್ನ ಓಪನ್ ಮಾಡೋದು, ವಾಟ್ಸಪ್ನ ಓಪನ್ ಮಾಡ್ಬೋದು, ಹಾಗೆ ಇನ್ನೂ ಅನೇಕ ಅಪ್ಲಿಕೇಶನ್ಸ್ಗಳನ್ನ ಓಪನ್ ಮಾಡ್ಬೋದು. ಹಾಗೆ ಮತ್ತೆ ನಿಮಗೆ ಅವರು ಮೊಬೈಲ್ನ ನೀಡಬೇಕಾದ್ರೆ ಮಲ್ಟಿ ಟಾಸ್ಕಿಂಗ್ನೆಲ್ಲ ಕ್ಲಿಯರ್ ಮಾಡಿ ನೀಡ್ತಾ ಇರ್ತಾರೆ. ಹಾಗಿದ್ರೆ ನಿಮ್ಮ ಫ್ರೆಂಡ್ ಬಂದು ನಿಮ್ಮ ಮೊಬೈಲ್ನ ಏನು ಕೆಲಸಕ್ಕೆ ಇಸ್ಕೊಂಡಿರ್ತಾರೋ
ಹೇಳ್ತಾರೋ ಆ ಕೆಲಸ ಮಾತ್ರ ನಿಮ್ಮ ಫ್ರೆಂಡ್ಸ್ ಬಂದು ಮಾಡಬೇಕಂದ್ರೆ, ಈಗ ನಿಮ್ಮ ಫ್ರೆಂಡ್ ಬಂದು ನಿಮ್ಮ ಮೊಬೈಲ್ನಲ್ಲಿ ಯೂಟ್ಯೂಬ್ನ ಬಳಸಬೇಕಂತ ಕೇಳ್ತಾರೆ. ಆಗ ನೀವು ನಿಮ್ಮ ಮೊಬೈಲ್ನಲ್ಲಿ ಯೂಟ್ಯೂಬ್ ಅಪ್ಲಿಕೇಶನ್ ಓಪನ್ ಮಾಡಿ, ಅದಾದಮೇಲೆ ರೀಸೆಂಟ್ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿ, ಅಂದರೆ ಮಲ್ಟಿ ಟಾಸ್ಕಿಂಗ್ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಯೂಟ್ಯೂಬ್ ಅಪ್ಲಿಕೇಶನ್ ಮೇಲ್ಗಡೆ 3 ಲೈನ್ ಐಕಾನ್ ಕಾಣುತ್ತೆ. ನೀವು 3 ಲೈನ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಅದಾದಮೇಲೆ ನಿಮಗೆ ಪಿನ್ ಆಪ್ಷನ್ ಕಾಣುತ್ತೆ. ನೀವು ಪಿನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪಿನ್ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿ, ಅದಾದಮೇಲೆ ನಿಮ್ಮ ಫ್ರೆಂಡ್ಗೆ ನಿಮ್ಮ ಮೊಬೈಲ್ನ ನೀಡಿ. ನೀವು ಪಿನ್ ಆಪ್ಷನ್ನ ಎನೇಬಲ್ ಮಾಡಿ ನಿಮ್ಮ ಮೊಬೈಲ್ನ ನಿಮ್ಮ ಫ್ರೆಂಡ್ಗೆ ನೀಡೋದ್ರಿಂದ ನಿಮ್ಮ ಫ್ರೆಂಡ್ ಬಂದು ನಿಮ್ಮ ಮೊಬೈಲ್ನ ಏನು ಕೆಲಸ ಕೇಳಿರ್ತಾನೋ ಆ ಕೆಲಸ ಮಾತ್ರ ಅವನು ನಿಮ್ಮ ಮೊಬೈಲ್ನಲ್ಲಿ ಮಾಡ್ತಾ ಇರ್ಬೋದು. ಅಂದರೆ ಅವನಿಗೆ ಯೂಟ್ಯೂಬ್ನ ಬಳಸಬೇಕಂತ ಹೇಳಿರ್ತಾನೆ, ಅವನು ಯೂಟ್ಯೂಬ್ ಅಪ್ಲಿಕೇಶನ್ಸ್ನ ಬಿಟ್ಟರೆ ಬೇರೆ ಯಾವುದೊಂದು ಅಪ್ಲಿಕೇಶನ್ನ ಕೂಡ ಅವನು ಓಪನ್ ಮಾಡೋದಕ್ಕಾಗಲ್ಲ. ಅವನು ಹೋಮ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರು ಕೂಡ ವರ್ಕ್ ಆಗ್ತಾ ಇರಲ್ಲ. ಹಾಗೆ ನೋಟಿಫಿಕೇಶನ್ ಪ್ಯಾನಲ್ ಓಪನ್ ಆಗಲ್ಲ, ಕಂಟ್ರೋಲ್ ಸೆಂಟರ್ ಓಪನ್ ಆಗಲ್ಲ. ಹಾಗೆ ಏನೇ ಒಂದು ಕೆಲಸನೂ ಕೂಡ ಅವ್ನು ಮಾಡೋದಕ್ಕೆ ಆಗ್ತಾ ಇರಲ್ಲ ಯೂಟ್ಯೂಬ್ ಅಪ್ಲಿಕೇಶನ್ನ ಬಿಟ್ಟರೆ. ಅವನಿಗೆ ಸ್ಕ್ರೀನ್ನ ಅನ್ಪಿನಿಂಗ್ ಮಾಡೋದಕ್ಕೆ ಗೊತ್ತಿದ್ರು ಸಹ ನಿಮ್ಮ ಮೊಬೈಲ್ ಬಂದು ಲಾಕ್ ಆಗುತ್ತೆ. ಅವನಿಗೆ ನಿಮ್ಮ ಮೊಬೈಲ್ ಪಾಸ್ವರ್ಡ್ಸು ಸಹ ಗೊತ್ತಿರಲ್ಲ. ಅವನು ಮತ್ತೆ ನಿಮ್ಮ ಮೊಬೈಲ್ನ ಅನ್ಲಾಕ್ ಮಾಡಬೇಕಂದ್ರೆ ನಿಮ್ಮ ಹತ್ರ ನೀಡಲೇಬೇಕು. ನೀವು ಈ ರೀತಿ ಸ್ಕ್ರೀನ್ ಪಿನ್ನಿಂಗ್ ಆಪ್ಷನ್ನ ಎನೇಬಲ್ ಮಾಡಿ ನಿಮ್ಮ ಫ್ರೆಂಡ್ಗೆ ಮೊಬೈಲ್ನ ನೀಡೋದ್ರಿಂದ ನಿಮ್ಮ ಫ್ರೆಂಡ್ ಬಂದು ನಿಮ್ಮ ಮೊಬೈಲ್ನ ಏನು ಕೆಲಸ ಕೇಳಿರ್ತಾನೋ ಆ ಕೆಲಸ ಮಾತ್ರ ಅವನು ಮಾಡ್ತಾ ಇರ್ಬೋದು. ಬೇರೆ ಯಾವುದೊಂದು ಕೆಲಸನೂ ಕೂಡ ಅವನು ಮಾಡೋದಕ್ಕಾಗ್ತಾ ಇರಲ್ಲ. ನಿಮಗೆ ಈ ಸ್ಕ್ರೀನ್ ಪಿನ್ನಿಂಗ್ ಆಪ್ಷನ್ ಬಂದು ಮಲ್ಟಿ ಟಾಸ್ಕಿಂಗ್ನಲ್ಲಿ ಕಾಣಿಸ್ತಾ ಇರಲಿಲ್ಲ ಅಂದರೆ ನಿಮ್ಮ ಮೊಬೈಲ್ನ ಸೆಟ್ಟಿಂಗ್ಸ್ ಓಪನ್ ಮಾಡಿ. ನೀವು ನಿಮ್ಮ ಮೊಬೈಲ್ನ ಸೆಟ್ಟಿಂಗ್ಸ್ ಓಪನ್ ಮಾಡಿ ಅದರಲ್ಲಿ ಸ್ಕ್ರೀನ್ ಪಿನ್ನಿಂಗ್ ಅಂತ ಸರ್ಚ್ ಮಾಡ್ಕೊಳ್ಳಿ. ನೀವು ಸ್ಕ್ರೀನ್ ಪಿನ್ನಿಂಗ್ ಅಂತ ಸರ್ಚ್ ಮಾಡಾದಮೇಲೆ ನಿಮಗೆ ಇಲ್ಲಿ ಸ್ಕ್ರೀನ್ ಪಿನ್ನಿಂಗ್ ಸೆಟ್ಟಿಂಗ್ಸ್ ಕಾಣಿಸುತ್ತೆ. ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಸ್ಕ್ರೀನ್ ಪಿನ್ನಿಂಗ್ ಆಪ್ಷನ್ನ ಎನೇಬಲ್ ಮಾಡ್ಕೊಳ್ಳಿ. 4ನೇ ಮೊಬೈಲ್ ಟ್ರಿಕ್ನ ನೋಡೋದಾದರೆ, ಗೂಗಲ್ ಕ್ರೋಮ್ನಲ್ಲಿ ಯಾವುದೊಂದು ವರ್ಡ್ಸ್ನ ಟೈಪ್ ಮಾಡ್ದೇ ಈ ರೀತಿ ಅಂತ ವರ್ಡ್ಸ್ನ ಹೇಗೆ ಡ್ರಾ ಮಾಡೋದಂತ. ನೀವು ಕೂಡ ಈ ರೀತಿ ಒಂದು ಫೀಚರ್ನ ಗೂಗಲ್ ಕ್ರೋಮ್ನಲ್ಲಿ ಎನೇಬಲ್ ಮಾಡಬೇಕಾಗಿದ್ದರೆ ಗೂಗಲ್ ಕ್ರೋಮ್ ಅಪ್ಲಿಕೇಶನ್ನ ಓಪನ್ ಮಾಡಿ. ಗೂಗಲ್ ಕ್ರೋಮ್ ಅಪ್ಲಿಕೇಶನ್ ಓಪನ್ ಮಾಡಾದ್ಮೇಲೆ ಅದರಲ್ಲಿ google.com ಅಂತ ಸರ್ಚ್ ಮಾಡಿ. ಸರ್ಚ್ ಮಾಡಾದ್ಮೇಲೆ ಗೂಗಲ್ ಸರ್ಚ್ ಇಂಜಿನ್ ಬಂದು ಈ ರೀತಿ ಕಾಣಿಸುತ್ತೆ. ನಿಮಗೆ ಗೂಗಲ್ ಸರ್ಚ್ ಇಂಜಿನ್ ಕೆಳಗಡೆ ಸೆಟ್ಟಿಂಗ್ಸ್ ಕಾಣಿಸುತ್ತೆ. ನೀವು ಆ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ. ನೀವು ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಮೇಲ್ಗಡೆ ನಿಮಗೆ ಸರ್ಚ್ ಸೆಟ್ಟಿಂಗ್ಸ್ ಕಾಣಿಸುತ್ತೆ. ನೀವು ಸರ್ಚ್ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ. ನೀವು ಸರ್ಚ್ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ನಿಮಗೆ ಇಲ್ಲಿ ಆಂಡ್ರಾಯ್ಡ್ ಅಂತ ಕಾಣಿಸುತ್ತೆ. ನೀವು ಆಂಡ್ರಾಯ್ಡ್ನ ಎನೇಬಲ್ ಮಾಡಿ. ಎನೇಬಲ್ ಮಾಡಾದ್ಮೇಲೆ ಕೆಳಗಡೆ ಸ್ಕ್ರೋಲ್ ಮಾಡಿಕೊಂಡು ಸೇವ್ ಮಾಡ್ಕೊಳ್ಳಿ. ಸೇವ್ ಮಾಡಾದ್ಮೇಲೆ ಗೂಗಲ್ ಸರ್ಚ್ ಇಂಜಿನ್ ಕೆಳಗಡೆ ನಿಮಗೆ ಇಲ್ಲಿ ಒಂದು ಐಕಾನ್ ಕಾಣಿಸ್ತಾ ಇರುತ್ತೆ. ನೀವು ಇಲ್ಲಿ ನೋಡ್ಬೋದು, ಸೀಸರ್ ರೀತಿ ಒಂದು ಐಕಾನ್ ಕಾಣುತ್ತೆ. ನೀವು ಈ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಕೊಂಡು ನೀವು ಯಾವ ವರ್ಡ್ಸ್ನ ಸರ್ಚ್ ಮಾಡಬೇಕೋ ಅಂಥ ವರ್ಡ್ಸ್ನ ನೀವು ಇಲ್ಲಿ ಈ ರೀತಿ ಡ್ರಾ ಮಾಡಿದಾಗ ಆ ವರ್ಡ್ಸ್ ಬಂದು ಗೂಗಲ್ ಸರ್ಚ್ ಇಂಜಿನ್ನಲ್ಲಿ ಟೈಪ್ ಆಗ್ತಾ ಇರುತ್ತೆ. ನೀವು ಇದ್ರ ಮುಖಾಂತರ ಯಾವುದೊಂದು ವರ್ಡ್ಸ್ಗಳನ್ನ ಈ ರೀತಿ ಡ್ರಾ ಮಾಡೋ ಮುಖಾಂತರ ಸರ್ಚ್ ಮಾಡ್ಕೊಬೋದು. ಹಾಗೆ ನೀವು ಡ್ರಾ ಮಾಡಿರುವಂಥ ವರ್ಡ್ಸ್ಗಳೇನಾದರೂ ತಪ್ಪಾಗಿದ್ದರೆ ಕೆಳಗಡೆ ನಿಮಗೆ ಇಲ್ಲಿ ಇಂಟು ಮಾರ್ಕ್ ಇರುತ್ತೆ. ನೀವು ಆ ಇಂಟು ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಡ್ರಾ ಮಾಡಿರುವಂಥ ವರ್ಡ್ಸ್ಗಳನ್ನ ನೀವು ಕ್ಲಿಯರ್ ಮಾಡ್ಕೋಬೋದು. ನೀವೇನಾದರೂ ಟ್ಯಾಬ್ಲೆಟ್ನ ಹೊಂದಿದ್ರೆ ನಿಮ್ಮ ಟ್ಯಾಬ್ಲೆಟ್ನಲ್ಲಿ ಇರುವಂಥ ಗೂಗಲ್ ಕ್ರೋಮ್ನಲ್ಲಿ ಈ ರೀತಿ ಒಂದು ಫೀಚರ್ನ ಎನೇಬಲ್ ಮಾಡಿ. ಏನಕ್ಕಂದರೆ ನೀವು ಏನಾದರೂ ಸರ್ಚ್ ಮಾಡಬೇಕಾದ್ರೆ ಅಂಥ ವರ್ಡ್ಸ್ನ ನೀವು ಟ್ಯಾಬ್ಲೆಟ್ನಲ್ಲಿ ಟೈಪ್ ಮಾಡಬೇಕಾಗಿಲ್ಲ. ನೀವು ತುಂಬಾ ಸುಲಭವಾಗಿ ಟ್ಯಾಬ್ಲೆಟ್ನಲ್ಲಿ ಡ್ರಾ ಮಾಡಿಕೊಂಡು ಅದಾದಮೇಲೆ ನೀವು ಸರ್ಚ್ ಮಾಡ್ಕೊಬೋದು. 5ನೇ ಮೊಬೈಲ್ ಟ್ರಿಕ್ನ ನೋಡೋದಾದರೆ, ನೀವೆಲ್ಲರೂ ನಿಮ್ಮ ಮೊಬೈಲ್ನಲ್ಲಿ ಒಂದೇ ಬಾರಿ 2 ಅಪ್ಲಿಕೇಶನ್ಸ್ನ ಬಳಸಬೇಕಂತ ಸ್ಪ್ಲಿಟ್ ಸ್ಕ್ರೀನ್ ಆಪ್ಷನ್ನ ಎನೇಬಲ್ ಮಾಡಿರ್ತೀರಾ. ನೀವು ಸ್ಪ್ಲಿಟ್ ಸ್ಕ್ರೀನ್ ಆಪ್ಷನ್ ಎನೇಬಲ್ ಮಾಡಿಕೊಂಡು ಒಂದೇ ಬಾರಿ 2 ಅಪ್ಲಿಕೇಶನ್ಸ್ನ ಬಳಸ್ತಾ ಇರ್ತೀರಾ. ಯೂಟ್ಯೂಬ್ನ ಯೂಸ್ ಮಾಡ್ತಾ ಇರ್ತೀರಾ, ಹಾಗೆ ಪಕ್ಕದಲ್ಲಿ ವಾಟ್ಸಪ್ನು ಕೂಡ ಯೂಸ್ ಮಾಡ್ತಾ ಇರ್ತೀರಾ. ಆದರೆ ನನಗೆ ತೋರಿಸೋ ಟ್ರಿಕ್ ಮುಖಾಂತರ ಯಾವುದೇ ಒಂದು ಸ್ಪ್ಲಿಟ್ ಸ್ಕ್ರೀನ್ ಆಪ್ಷನ್ ನೀವು ಬಳಸದೆ 2 ಅಪ್ಲಿಕೇಶನ್ಸ್ ನಡುವೆ ನೀವು ಬೇಗ ಸ್ವಿಚ್ ಆಗ್ಬೋದು. ಹೇಗೆಂದರೆ ನಾನೀಗ ಇನ್ಸ್ಟಾಗ್ರಾಮ್ ಅಪ್ಲಿಕೇಶನ್ನ ಬಳಸ್ತಾ ಇದ್ದೀನಿ, ನನಗೆ ಯೂಟ್ಯೂಬ್ ಅಪ್ಲಿಕೇಶನ್ ಓಪನ್ ಮಾಡಬೇಕು. ನನಗೆ ಏನು ಮಾಡ್ತೀನಿ ಅಂದರೆ ರೀಸೆಂಟ್ ಟ್ಯಾಬ್ ಮೇಲೆ 2 ಬಾರಿ ಟ್ಯಾಪ್ ಮಾಡ್ತೀನಿ, ಅಂದರೆ ಮಲ್ಟಿ ಟಾಸ್ಕಿಂಗ್ ಟ್ಯಾಬ್ ಮೇಲೆ 2 ಬಾರಿ ಕ್ಲಿಕ್ ಮಾಡ್ತೀನಿ. ಈ ರೀತಿ ನಾನು ಕ್ಲಿಕ್ ಮಾಡೋದ್ರಿಂದ ಯೂಟ್ಯೂಬ್ ಅಪ್ಲಿಕೇಶನ್ ಬಂದು ಬೇಗನೆ ಓಪನ್ ಆಗುತ್ತೆ. ಅಂದರೆ ಇನ್ಸ್ಟಾಗ್ರಾಮ್ ಅಪ್ಲಿಕೇಶನಿಂದ ಯೂಟ್ಯೂಬ್ ಅಪ್ಲಿಕೇಶನ್ ಬಂದು ಬೇಗ ಸ್ವಿಚ್ ಆಗುತ್ತೆ. ನೀವು ಕೂಡ ಈ ರೀತಿ ಒಂದು ಟ್ರಿಕ್ನ ಟ್ರೈ ಮಾಡೋದ್ರಿಂದ 2 ಅಪ್ಲಿಕೇಶನ್ಸ್ ನಡುವೆ ನೀವು ಬೇಗ ಸ್ವಿಚ್ ಆಗ್ಬೋದು. ನೀವೇನು ಮಾಡ್ತೀರಾ ಅಂದರೆ, ನೀವೀಗ ಇನ್ಸ್ಟಾಗ್ರಾಮ್ ಅಪ್ಲಿಕೇಶನ್ನ ಬಳಸ್ತಾ ಇರ್ತೀರಾ, ಯೂಟ್ಯೂಬ್ ಅಪ್ಲಿಕೇಶನ್ನ ಓಪನ್ ಮಾಡಬೇಕಂದ್ರೆ ರೀಸೆಂಟ್ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿ, ಅದಾದಮೇಲೆ ಯೂಟ್ಯೂಬ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡ್ಕೋತೀರಾ. ಅದ್ರ ಬದಲು ಈ ರೀತಿ ರೀಸೆಂಟ್ ಟ್ಯಾಬ್ ಮೇಲೆ ಡಬಲ್ ಟ್ಯಾಪ್ ಮಾಡೋದ್ರಿಂದ ಒಂದು ಅಪ್ಲಿಕೇಶನಿಂದ ಇನ್ನೊಂದು ಅಪ್ಲಿಕೇಶನ್ ಬಂದು ಬೇಗ ಸ್ವಿಚ್ ಆಗ್ತಾ ಇರುತ್ತೆ. ಮಲ್ಟಿ ಟಾಸ್ಕಿಂಗ್ನಲ್ಲಿ 2 ಅಪ್ಲಿಕೇಶನ್ಸ್ ಮಾತ್ರ ಇರಬೇಕು. 2ಕ್ಕಿಂತ ಹೆಚ್ಚು ಅಪ್ಲಿಕೇಶನ್ಸ್ ಇದ್ದರೆ 2 ಅಪ್ಲಿಕೇಶನ್ ನಡುವೆ ಅಷ್ಟೇ ಆ್ಯಪ್ ಸ್ವಿಚಿಂಗ್ ಆಗ್ತಾ ಇರೋದು. ನೀವು ಯಾವ ಅಪ್ಲಿಕೇಶನ್ನ ರೀಸೆಂಟಾಗಿ ಓಪನ್ ಮಾಡಿರ್ತೀರೋ ಅಂಥ ಅಪ್ಲಿಕೇಶನ್ ನಡುವೆ ಅಷ್ಟೇ ಆ್ಯಪ್ ಸ್ವಿಚಿಂಗ್ ಆಗ್ತಾ ಇರುತ್ತೆ. ನಾನೀಗ ಕ್ಯಾಮ್ರಾ ಅಪ್ಲಿಕೇಶನ್ ಓಪನ್ ಮಾಡ್ತೀನಿ. ಕ್ಯಾಮ್ರಾ ಅಪ್ಲಿಕೇಶನ್ ಓಪನ್ ಮಾಡಾದ್ಮೇಲೆ ಇದು ಬಂದು ರೀಸೆಂಟ್ ಅಪ್ಲಿಕೇಶನ್ ಆಗಿ ಸೇರುತ್ತೆ. ನಾನು ಡಬಲ್ ಟ್ಯಾಪ್ ಮಾಡಿದಾಗ ಯೂಟ್ಯೂಬ್ ಆಗಿ ಕ್ಯಾಮ್ರಾ ಅಪ್ಲಿಕೇಶನ್ ಬಂದು ಓಪನ್ ಆಗ್ತಾ ಇರುತ್ತೆ. ಅದಾದಮೇಲೆ ನಾನೀಗ ಇನ್ಸ್ಟಾಗ್ರಾಮ್ ಅಪ್ಲಿಕೇಶನ್ ಓಪನ್ ಮಾಡ್ತೀನಿ. ಇನ್ಸ್ಟಾಗ್ರಾಮ್ ಅಪ್ಲಿಕೇಶನ್ ಓಪನ್ ಮಾಡಾದ್ಮೇಲೆ ಇನ್ಸ್ಟಾಗ್ರಾಮ್ ಅಪ್ಲಿಕೇಶನ್ ಬಂದು ರೀಸೆಂಟ್ಗೆ ಸೇರುತ್ತೆ. ನಾನು ಡಬಲ್ ಟ್ಯಾಪ್ ಮಾಡಿದಾಗ ಇನ್ಸ್ಟಾಗ್ರಾಮಾಗೆ ಯೂಟ್ಯೂಬ್ ಅಪ್ಲಿಕೇಶನ್ ಬಂದು ಓಪನ್ ಆಗ್ತಾ ಇರುತ್ತೆ. ನೀವು ಕೂಡ ಈ ರೀತಿ ಒಂದು ಟ್ರಿಕ್ನ ಟ್ರೈ ಮಾಡಬೇಕಾದ್ರೆ 2 ಅಪ್ಲಿಕೇಶನ್ ಇರೋ ರೀತಿ ನೀವು ನೋಡ್ಕೊಳ್ಳಿ.
ಆರನೇ ಮೊಬೈಲ್ ಟ್ರಿಕ್ ಬಂದು ನಿಮಗೆ ಯೂಟ್ಯೂಬ್ನಲ್ಲಿ ಯಾವುದೇ ಒಂದು ವೀಡಿಯೋ ಬಂದು ಇಷ್ಟ ಆದರೂ ಸಾಕು, ನೀವು ಆ ವಿಡಿಯೋನ ವಾಟ್ಸ್ಯಾಪ್ನಲ್ಲಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲೀಸ್ ಹಾಗೆ ರಿಲೇಟಿವ್ಸ್ಗೆ ಶೇರ್ ಮಾಡ್ತಾ ಇರ್ತೀರಾ. ನೀವು ಶೇರ್ ಮಾಡಿರುವಂಥ ವಿಡಿಯೋ ಮೇಲೆ ಅವರು ಕ್ಲಿಕ್ ಮಾಡಿದಾಗ ಆ ವಿಡಿಯೋ ಬಂದು ಸ್ಟಾರ್ಟಿಂಗಿಂದ ಪ್ಲೇ ಆಗ್ತಾ ಇರುತ್ತೆ. ಆದರೆ ನಾನೀಗ ತೋರಿಸೋ ಟ್ರಿಕ್ ಮುಖಾಂತರ ನಿಮಗೆ ಆ ವಿಡಿಯೋ ಬಂದು ಎಲ್ಲಿಂದ ಇಂಟ್ರೆಸ್ಟಿಂಗ್ ಆಗಿರುತ್ತೋ ಅಂಥ ಇಂಟ್ರೆಸ್ಟಿಂಗ್ ಆಗಿರುವಂಥ ಟೈಮಿಂಗ್ಸ್ಗೆ ನೀವು ಸ್ಕಿಪ್ ಮಾಡಿ ಆ ವಿಡಿಯೋಸ್ನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲೀಸ್ ಹಾಗೆ ರಿಲೇಟಿವ್ಸ್ಗೆ ಶೇರ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನನಗೆ ಈ ವಿಡಿಯೋ ಬಂದು 2 ನಿಮಿಷದ 44 ಸೆಕೆಂಡಿಂದ ಇಂಟ್ರೆಸ್ಟಿಂಗ್ ಆಗಿದೆ. ನೀವು ಕೂಡ ನೀವು ಶೇರ್ ಮಾಡಬೇಕಾಗಿರುವಂಥ ವಿಡಿಯೋ ಬಂದು ಎಲ್ಲಿಂದ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಟೈಮಿಂಗ್ಸ್ನ ಗ್ಯಾಪ್ನ ಇಟ್ಕೊಳ್ಳಿ. ಅದಾದಮೇಲೆ ನೀವು ಯಾರಿಗೆ ಶೇರ್ ಮಾಡಬೇಕೋ ಅವ್ರ ಕಾಂಟ್ಯಾಕ್ಟ್ನ ಸೆಲೆಕ್ಟ್ ಮಾಡಾದ್ಮೇಲೆ ನೀವು ಲಿಂಕ್ ಪಕ್ಕ ಕೆಲವೊಂದು ವರ್ಡ್ಸ್ನ ಟೈಪ್ ಮಾಡಬೇಕು. ಮೊದಲಿಗೆ ನೀವು $T= ಅಂತ ಟೈಪ್ ಮಾಡಿ. ನೀವು ಈ ಕ್ವಶನ್ ಆಗಿ T= ಅಂತ ಟೈಪ್ ಮಾಡಾದ್ಮೇಲೆ ನೀವು ಯಾವ ಟೈಮಿಂಗ್ಸ್ಗೆ ನೀವು ಆ ವಿಡಿಯೋನ ಸ್ಕಿಪ್ ಮಾಡಬೇಕು ಆ ಟೈಮಿಂಗ್ಸ್ನ ನೀವು ಇದರಲ್ಲಿ ಆ್ಯಡ್ ಮಾಡಿ. ನಾನು ಈ ವಿಡಿಯೋನ 2 ನಿಮಿಷದ 44 ಸೆಕೆಂಡ್ಗೆ ಸ್ಕಿಪ್ ಮಾಡಬೇಕು. ಅದಕ್ಕೋಸ್ಕರ ನಾನು 0 to M ಆಗಿ 44S ಅಂತ ಟೈಪ್ ಮಾಡ್ಕೋತಾ ಇದ್ದೀನಿ. ನೀವು ಕೂಡ ಈ ರೀತಿ ಟೈಪ್ ಮಾಡ್ಕೊಳ್ಳಿ. ಟೈಪ್ ಮಾಡ್ಕೊಂಡಾದ್ಮೇಲೆ ಆ ವಿಡಿಯೋನ ಸೆಂಡ್ ಮಾಡಾದ್ಮೇಲೆ ನಾನು ಪಕ್ಕದಲ್ಲಿರುವಂಥ ಮೊಬೈಲ್ ಮೇಲೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ತೀನಿ. ನೀವು ಇಲ್ಲಿ ನೋಡ್ಬೋದು ಆ ವಿಡಿಯೋ ಬಂದು 2 ನಿಮಿಷದ 44 ಸೆಕೆಂಡಿಂದ ಪ್ಲೇ ಆಗ್ತಾ ಇದೆ. ಹಾಗೆ ನೀವೇನಾದರೂ ವಿಡಿಯೋನ ಅವರ್ಸ್ಗೆ ಸ್ಕಿಪ್ ಮಾಡಬೇಕಾಗಿದ್ದರೆ $T=01H 0 to M 44S ಅಂತ ಟೈಪ್ ಮಾಡಿ ನೀವು ಶೇರ್ ಮಾಡಿದಾಗ ಆ ವಿಡಿಯೋ ಬಂದು ಅವರ್ಸ್ಗೆ ಸ್ಕಿಪ್ ಆಗಿ ಶೇರ್ ಆಗಿರುತ್ತೆ. ಅವರು ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಅವರಿಂದ ಆ ವಿಡಿಯೋ ಬಂದು ಪ್ಲೇ ಆಗ್ತಾ ಇರುತ್ತೆ. ಮೊಬೈಲ್ನ ಕೊನೆ 7ನೇ ಟ್ರಿಕ್ ಬಂದು ನೀವೇನಾದರೂ ತುಂಬಾ ಆರ್ಟಿಕಲ್ಸ್ ಅಥವಾ ನ್ಯೂಸ್ ಪೇಪರ್ಸ್ಗಳನ್ನ ಮೊಬೈಲ್ನಲ್ಲಿ ಓದ್ತಾ ಇದ್ದರೆ ಹಾಗಿದ್ರೆ ಈ ಟ್ರಿಕ್ ಬಂದು ನಿಮಗೆ ಕೆಲವೊಂದು ಸರಿ ನೀವು ಆರ್ಟಿಕಲ್ಸ್ ಅಥವಾ ನ್ಯೂಸ್ ಪೇಪರ್ಸ್ಗಳನ್ನ ಮೊಬೈಲ್ನಲ್ಲಿ ಓದೋದಕ್ಕೆ ಆಗ್ತಾರಲ್ಲ, ಟೈಮ್ ಇರಲ್ಲ. ಅಂಥ ಟೈಮಲ್ಲಿ ಮೊಬೈಲ್ ಬಂದು ನಿಮಗೆ ಆರ್ಟಿಕಲ್ಸ್ನ ಓದ್ತಾ ಹೋಗ್ತಾ ಇರುತ್ತೆ ಈ ರೀತಿ. ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘಟನೆಯು ILO COVID-19 ವೃತ್ತಿ, ಶಿಕ್ಷಣ, ಹಕ್ಕು ಮತ್ತು ಮಾನಸಿಕ ಯೋಗಕ್ಷೇಮದ ಮೇಲಿನ ಪರಿಣಾಮ ಕುರಿತು ನೀವು ಕೂಡ ಈ ರೀತಿ ಒಂದು ಫೀಚರ್ಸ್ನ ನಿಮ್ಮ ಮೊಬೈಲ್ನಲ್ಲಿ ಪಡಿಬೇಕಂದ್ರೆ ನೀವು ಯಾವುದೊಂದು ಅಪ್ಲಿಕೇಶನ್ಸ್ಗಳನ್ನ ನಿಮ್ಮ ಮೊಬೈಲ್ನಲ್ಲಿ ಇನ್ಸ್ಟಾಲ್ ಮಾಡಬೇಕಾಗಿಲ್ಲ. ನಿಮ್ಮ ಮೊಬೈಲ್ನ ಸೆಟ್ಟಿಂಗ್ಸ್ ಓಪನ್ ಮಾಡಿ ಅದರಲ್ಲಿ ಸೆಲೆಕ್ಟ್ ಟು ಸ್ಪೀಕ್ ಅಂತ ಸರ್ಚ್ ಮಾಡಿ. ನೀವು ಸೆಲೆಕ್ಟ್ ಟು ಸ್ಪೀಕ್ ಅಂತ ಸರ್ಚ್ ಮಾಡಿದ್ಮೇಲೆ ಆಕ್ಸೆಸಿಬಿಲಿಟಿ ಸೆಟ್ಟಿಂಗ್ಸ್ನಲ್ಲಿ ನಿಮಗೆ ಸೆಲೆಕ್ಟ್ ಟು ಸ್ಪೀಕ್ ಅಂತ ಕಾಣಿಸುತ್ತೆ. ನೀವು ಸೆಲೆಕ್ಟ್ ಟು ಸ್ಪೀಕ್ ಮೇಲೆ ಕ್ಲಿಕ್ ಮಾಡಿ ಅದಾದಮೇಲೆ ನಿಮಗೆ ಆಕ್ಸೆಸಿಬಿಲಿಟಿ ಅಂತ ಕಾಣುತ್ತೆ. ನೀವು ಇಲ್ಲಿರುವಂಥ ಆಕ್ಸೆಸಿಬಿಲಿಟಿ ಸೆಟ್ಟಿಂಗ್ಸ್ನ ಎನೇಬಲ್ ಮಾಡಾದ್ಮೇಲೆ ನ್ಯಾವ್ ಬಾರ್ ಕೀಸ್ ಪಕ್ಕದಲ್ಲಿ ನಿಮಗೆ ಆಕ್ಸೆಸಿಬಿಲಿಟಿ ಐಕಾನ್ ಬಂದು ಈ ರೀತಿ ಕಾಣಿಸ್ತಾ ಇರುತ್ತೆ. ನಿಮ್ಗೆ ಯಾವಾಗೆಲ್ಲ ಆರ್ಟಿಕಲ್ಸ್ ಅಥವಾ ನ್ಯೂಸ್ ಪೇಪರ್ಸ್ಗಳನ್ನ ಕೇಳಿಸ್ಕೋಬೇಕು ಅನ್ಸುತ್ತೋ ಅವಾಗ ನೀವು ಆಕ್ಸೆಸಿಬಿಲಿಟಿ ಐಕಾನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ರೀತಿ ನ್ಯೂಸ್ ಪೇಪರ್ನ ನೀವು ಸೆಲೆಕ್ಟ್ ಮಾಡಿ. ಅದಾದಮೇಲೆ ನೀವು ಸೆಲೆಕ್ಟ್ ಮಾಡಿರುವಂಥ ನ್ಯೂಸ್ ಪೇಪರ್ನ ಆಕ್ಸೆಸಿಬಿಲಿಟಿ ಸೆಟ್ಟಿಂಗ್ಸ್ ಬಂದು ಓದ್ತಾ ಹೋಗ್ತಾ ಇರುತ್ತೆ. ಅದು ಬಂದು ಯಾವುದೇ ಒಂದು ಲ್ಯಾಂಗ್ವೇಜ್ ಆಗಿರ್ಬೋದು. ಆಕ್ಸೆಸಿಬಿಲಿಟಿ ಸೆಟ್ಟಿಂಗ್ ಬಂದು ಆಕ್ಯುರೇಟ್ ಆಗಿ ನಿಮಗೆ ಹೇಳ್ತಾ ಹೋಗ್ತಾ ಇರುತ್ತೆ. ವಿಶ್ವಸಂಸ್ಥೆ ವಿಶ್ವದ ಅರ್ಧದಷ್ಟು ಯುವ ಜನರು ಸನ್ನಿವೇಶಗಳಿಂದ ಖಿನ್ನತೆ ಅಥವಾ ಆತಂಕಕ್ಕೆ ಒಳಗಾಗುತ್ತಿದ್ದಾರೆ. ನೋಡಿದ್ರಲ್ಲ ಮೊಬೈಲ್ನ 7 ಸೀಕ್ರೆಟ್ ಟ್ರಿಕ್ಸ್ ಬಗ್ಗೆ. ಈ ಟ್ರಿಕ್ಸ್ಗಳೇನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ ಮರಿದೆ ಲೈಕ್ ಮಾಡಿ. ನಿಮ್ಗೆ ಇದೇ ರೀತಿ ಹಲವಾರು ಮೊಬೈಲ್ನ ಟಿಪ್ಸ್ ಆಗಿ ಟ್ರಿಕ್ಸ್ ಬೇಕಾಗಿದ್ರೆ ನನ್ನ ಚಾನಲ್ಗೆ ಮರಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.